ನಮಸ್ಕಾರ ಹೊಲಿಗೆ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಸುಂದರವಾದ ಪ್ಯಾಚ್ ವರ್ಕ್ ಬ್ಯಾಗ್ ಹೊಲಿಯೋದಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ಚೆಂದ ಬಂದಿದೆ. ಆರಾಮಾಗಿ 500-600 ರೂಪಾಯಿ ಬೇಕಾದ್ರೂ ಮಾರಾಟ ಮಾಡ್ಬೋದು. ತುಂಬ ನೀಟಾಗಿ ಬಂದಿದೆ. ಇದು ಹೊಲಿಯೋದು ಹೇಗಂತ ನೋಡೋಣ. ನೋಡಿ, ಇದಕ್ಕೆ ನಾನು ಬ್ಯಾಗ್ಗಳೆಲ್ಲ ಹೊಲಿದು ಒಂದಿಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಹೊಲಿದಿತ್ತು, ಅದನ್ನು ಹೊಲಿದೀನಿ. ಒಂದು ನೋಡಿ ರಟ್ಟಿನ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಇಂಚು 3 ಇಂಚಿಂದ ತೊಗೊಂಡು ಅದಕ್ಕೆ ಶೇಪ್ ಕೊಟ್ಟು ಈಗ ಮಡಚಿ ಶೇಪ್ ಕೊಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಒಂದಿಷ್ಟು ಬಟ್ಟೆಗಳನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ರಟ್ಟಿನ ಪೀಸ್ ಇಟ್ಟು ಅದೇ ಅಳತೆಗೆ ಅದೇ ಶೇಪಿಗೆ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಒಂದಿಷ್ಟು ಪೀಸ್ಗಳನ್ನು ಕಟ್ ಮಾಡ್ಕೊಳ್ತೀನಿ. ಹಾಗೆ ಲೈನಿಂಗ್ ಬಟ್ಟೆನ ತಗೊಂಡು ಹೀಗೆ ಪೀಸ್ ಉಳಿದಿದ್ದ ಇದು ನೋಡಿ ಹೀಗೆ ಮಡಚ್ಕೊಂಡು ಒಂದಿಷ್ಟು ಇದು ಮಡಚ್ಕೊಂಡು ಅದೇ ಮತ್ತೆ ರಟ್ಟಿನ ಪೀಸೇ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಹೀಗೆ ಒಂದಿಷ್ಟು ಕಟ್ ಮಾಡ್ಕೊಳ್ತೀನಿ. ಹಾಗೆ ಇದು ಒಂದು ಸ್ಪಂಜ್ ಇತ್ತು ನನ್ನ ಹತ್ರ. ಸ್ಪಂಜಿಗೂ ಕೂಡ ಮಧ್ಯ ಇಡಲಿಕ್ಕೆ ಅಂತ ಅದರಲ್ಲಿ ಕಲ್ತ್ಕೊತೀನಿ. ನೋಡಿ, ಈಗ ನಾನು ಸ್ಪಂಜ್ ಇಟ್ಟು ಅದ್ರ ಮೇಲೆ ಲೈನಿಂಗ್ ಉಲ್ಟಾ ಇಟ್ಟು ಅದ್ರ ಮೇಲೆ ಪೆಬ್ರಿಕ್ ಇಟ್ಟು ಮೇಲ್ಗಡೆ ಹಾಗೆ ಬಿಡ್ತೀನಿ. ಸುತ್ತಲೂ ಹೊಲ್ಕೊಂಡು ಬರ್ತೀನಿ. ಹೀಗೆ ನೋಡಿ ಒಂದಿಷ್ಟು ಪೀಸ್ ಹೊಲ್ಕೊಬಂದೆ. ಈಗ ಸುತ್ತಲೂ ಹೀಗೆ ಕಟ್ ಹಾಕ್ಕೊಂಡು ಲೈನಿಂಗು ಮತ್ತು ಪೆಬ್ರಿಕ್ ಮಧ್ಯೆ ಕೈ ತುರಿಸಿ ಅದನ್ನು ಎಲ್ಲ ಸೀದಾ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಕೈ ತುರಿಸಿ ಎಲ್ಲನೂ ಸೀದಾ ಮಾಡ್ಕೊಬರ್ತೀನಿ. ನೋಡಿ, ಸೀದಾ ಮಾಡಿದ್ದಾಯಿತು. ಈಗ ನಾನು ಒಂದು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಒಂದು ಬಟ್ಟೆ ತೊಗೊಂಡು ಅದ್ರ ಹೀಗೆ ಮಡಚ್ಕೊಂಡು ಅದಕ್ಕೆ ಶೇಪ್ ಕೊಟ್ಟು ಕಟ್ ಮಾಡಿದ್ದೀನಿ. ಇದ್ರ ಉದ್ದ 10 ಇಂಚಿದೆ, ಅಗಲ 14.25 ಇಂಚಿದೆ. ಈ ನೋಡಿ, ನಾನು ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಮೇಲ್ಗಡೆ ಹೀಗೆ ಜೋಡಿಸ್ಕೊಂಡು ಹೊಲ್ಕೊಬರ್ತೀನಿ. ಅದ್ರ ಕೆಳಗೆ ಇನ್ನೊಂದು ಪೀಸ್ ಹೀಗೆ ಲೈನಲ್ಲಿ ರ್ಯಾಂಡಮಾಗಿ ಯಾವುದಾದ್ರೂ ಅಷ್ಟೇ ಕಲರು ನಮಗೆ ಹಾಕಬೇಕು ಹಾಗೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರಾಯ್ತು. ನೋಡಿ, ಇದು ಬಟ್ಟೆಗೆ ನಾನು ಕ್ಯಾನ್ವಾಸ್ ಜೋಡಿಸಿ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಮೇಲಿನ ಲೈನಿಗೆ ಇದು ಪಿನ್ ಅಪ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಪಿನ್ಗಳನ್ನು ತೆಗಿತಾ ಹೊಲಿತಾ ಬರಬೇಕು. ಹೀಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊತಾ ಹೊಲಿಬೇಕು. ಎರಡೂ ಕಡೆ ಅರ್ಧ ಇಂಚು ಆಮೇಲೆ ಹಿಂಭಾಗ ಮುಂಭಾಗ ಕೂಡಿಸ್ಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಈಗ ನೋಡಿ, ಇದನ್ನು ಮೇಲೆ ಎತ್ಕೊಂಡು ಅದು ಕೆಳಗಡೆ ಎಲ್ಲ ಹೀಗೆ ಇನ್ನೊಂದು ಲೈನ ಜೋಡಿಸ್ಬೇಕು. ಹೀಗೆ ನೋಡಿ ಒಂದೊಂದು ಇಟ್ಟು ಪಿನಪ್ ಮಾಡ್ಕೊಳ್ತೀನಿ. ನೀಟಾಗಿ ಪಿನಪ್ ಮಾಡಿಕೊಂಡು ಇದು ನೋಡಿ ಅದರ ಮೇಲಿನ ಸಾಲ ಎತ್ತಿಟ್ಕೊಂಡು ಹೀಗೆ ಹೊಲಿತೀನಿ. ಇದಕ್ಕೆ ನಾನು ಡಬಲ್ ಸ್ಟಿಚ್ ಹಾಕ್ತೀನಿ. ಮೇಲಿಂದಕ್ಕೆ ಹಾಕಬೇಕಂತಿಲ್ಲ, ಆಮೇಲೆ ನಾವು ಪೈಪಿಂಗು ಜಿಪ್ ಎಲ್ಲ ಕೂಡಿಸ್ತೀವಲ್ಲ. ಹೀಗೆ ಎಲ್ಲ ಲೈನು ನೋಡಿ ನಾನು ಹೊಲ್ಕೊಂಡು ಬಂದೆ. ಈಗ ಅದು ಈಗ ಮೇಲೆ ಎತ್ತುತ್ತಲ್ಲ, ಹಾಗಾಗಿ ಇದ್ರ ಮೇಲೆ ನೋಡಿ ಮಧ್ಯ ಹೀಗೆ ಸ್ಟಿಚ್ ಹಾಕ್ತೀನಿ. ನಾನು ಹೊಲಿಗೆ ಬರ್ತೀನಿ. ಒಂದು ಸ್ವಲ್ಪನೂ ಈ ಮಗಳಿಂದ ಹೊಲಿಗೆ ಹಾಕ್ತೀನಿ, ಇನ್ನೊಂದು ಸ್ವಲ್ಪನ ಇನ್ನೊಂದು ಸೈಡಿಂದ ಹೊಲಿಗೆ ಹಾಕ್ತೀನಿ. ಇದರಿಂದ ಒಂಥರ ಚೆಂದ ಅನಿಸುತ್ತೆ. ಇದು ಒಂಥರ ರೌಂಡ್ ಶೇಪ್ ಇದೆಯಲ್ಲ, ಹಾಗಾಗಿ ಅದೇ ಶೇಪ್ನಲ್ಲಿ ಹೊಲ್ಕೊಬಂದೆ. ನೋಡಿ, ಈಗ ನಾನು ಹಿಂಭಾಗದ ಪಾರ್ಟ್ ತೊಗೊಂಡು ಅದಕ್ಕೆ ಒಂದು ಪಾಕೆಟ್ ಮಾಡ್ತೀನಿ. ಅದ್ರ ಮಿಡ್ಲ್ ಪಾಯಿಂಟ್ ತಗೊಂಡು ಮಿಡ್ಲ್ ಪಾಯಿಂಟಿಂದ ಒಂದು 2 ಇಂಚ್ ಕೆಳಗಡೆ ಅರ್ಧ ಇಂಚಿಗೆ 3 ಗುರ್ತು ಹಾಕ್ಕೊಳ್ತೀನಿ. ಉದ್ದ ಹಾಕ್ಕೊಂಡು ಅದಕ್ಕೆ ಲೈನ್ ಎಳ್ಕೊಳ್ತೀನಿ. ಲೈನ್ ಎಳ್ಕೊಂಡು ಅದರದ್ದು ಮಿಡ್ಲ್ ಪಾಯಿಂಟ್ ತಗೊಳ್ತೀನಿ. ಹಾಗೆ ಪಾಕೆಟ್ ಮಾಡಲಿಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೂ ಅಷ್ಟೇ 1.5 ಇಂಚ್ ಕೆಳಗಡೆ ಗುರ್ತು ಹಾಕ್ಕೊಂಡು ಅರ್ಧ ಇಂಚು 3 ಲೈನ್ ಎಳ್ಕೊಂಡು ಸೈಡಿಗೆ 1 ಇಂಚ್ ಬಿಟ್ಟು ಗುರ್ತು ಹಾಕ್ಕೊಳ್ತೀನಿ. ಹಾಗೆ ಅದರ ಪೆಬ್ರಿಕ್ ಮೇಲ್ಗಡೆ ಇಟ್ಕೊಂಡು ಪಿನಪ್ ಮಾಡ್ಕೊಂಡು ನೋಡಿ ಹೀಗೆ ಸುತ್ತಲೂ ನಾ ಏನು ಸೈಡಿಗೆ 2 ಕಡೆ ಹೊಲಿಗೆ ಹಾಕಿದ್ದೀನಲ್ಲ, ಗೆರೆ ಹಾಕ್ಕೊಂಡಿದ್ದೇನೆ, ಅದರಲ್ಲೇ ಒಂದು ಬಾಕ್ಸು ಹೊಲಿದು ನೋಡಿ ಹೀಗೆ 4 ದಿಕ್ಕಿಗೂ ಹೊಲ್ಕೊಂಡು ಬರ್ತೀನಿ. ಪಿನ್ಗಳನ್ನು ತೆಕ್ಕೊಳ್ತಾ ಹೊಲಿಬೇಕು, ಇಲ್ಲ ಸೂಜಿ ಮುರಿದೋಗುತ್ತೆ. ಹೀಗೆ ನೋಡಿ ಹೊಲಿದು ಲಾಕ್ ಮಾಡಿಕೊಂಡೆ. ಈಗ ಸೈಡಿಗೆ ಒಂದು ವಿ ಶೇಪ್ ಮಾಡಿಕೊಂಡು ಇದು ಬಟ್ಟೆನ ಎಲ್ಲರೂ ಒಂದು ಕಡೆ ಮಡಚ್ಕೊಂಡು ಒಂದು ಸಣ್ಣ ಕಟ್ ಹಾಕ್ಕೊಳ್ತೀನಿ. ಕಟ್ ಹಾಕ್ಕೊಂಡು ಓಪನ್ ಮಾಡಿಕೊಂಡು ಇದು ಕಟ್ ಮಾಡಿ ನೋಡಿ, ಇಲ್ಲೇನು ವಿ ಶೇಪ್ ಕೊಟ್ಟಿದ್ದೀನಲ್ಲ ಅಲ್ಲಿ ನಿಧಾನವಾಗಿ ಕಟ್ ಮಾಡಬೇಕು. ಸೈಡಿನ ಹೊಲಿಗೆ ಕಟ್ಟಾಗದೇ ಇದ್ದಂಗೆ ನೋಡಬೇಕು. ಹೀಗೆ 2 ಕಡೆ ಇನ್ನೊಂದು ಕಡೆನೂ ತಿರ್ಸ್ಕೊಂಡು ಹೀಗೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ತಾಯಿತ್ತು. ಈಗ ಬಟ್ಟೆನ ಹಿಂದ್ಗಡೆ ತೂರಿಸಿ ತೊಗೊಳ್ತೀನಿ. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಜಿಪ್ಪ ಅದರ ಅಳತೆಗಿಂತ 1.5 ಇಂಚ್ ಜಾಸ್ತಿ ತೊಗೊಳ್ತೀನಿ. ಜಿಪ್ ಚೂರು ಓಪನ್ ಮಾಡಿಕೊಂಡು ಅದಕ್ಕೆ ಇದು ರನ್ನರು ನೋಡಿ ಏನು ರೌಂಡ್ ಶೇಪ್ ಇದೆಯಲ್ಲ ಅದು ನಮ್ಮ ಕಡೆ ಇಟ್ಕೊಂಡು ಇದು ಮಾಡಬೇಕು. ಈಗ ಜಿಪ್ಪ ಹಿಂದ್ಗಡೆ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡಿಕೊಂಡು 4 ದಿಕ್ಕಿಗೂ ಹೊಲಿದು ಅದನ್ನು ಜೋಡಿಸ್ಕೊಬರ್ತೀನಿ. ನೋಡಿ, ಹೀಗೆ
ನಿಧಾನವಾಗಿ ಪಿನ್ಗಳನ್ನು ತೆಕ್ಕೊಳ್ತಾ 4 ಕಡೆ ಹೊಲ್ಕೊಬರಬೇಕು. ಸರಿ ಅಡ್ಜಸ್ಟ್ ಮಾಡ್ಕೋಬೇಕು. ಪಾಕೆಟ್ನ ಬಟ್ಟೆ ನೀಟಾಗಿ ಹೊತ್ಕೋಬೇಕು. ನೋಡಿ ಹೊಲ್ದಿದ್ದಾಯಿತು. ಈಗ ಪಾಕೆಟ್ ಬಟ್ಟೆನ ಹೀಗೆ ಸರಿಯಾಗಿ ಮಡಚ್ಕೊಂಡು ಹೊಲಿತೀನಿ. ಹೊಲಿಯೋ ಮೊದಲು ನೋಡಿ ನಾವು ಮೇನ್ ಪೇಪ್ರಿಕ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಬರೀ ಪಾಕೆಟ್ನ ಬಟ್ಟೆ ಮೇಲೆ ಒಂದೇ 3 ಕಡೆ ಹೊಲಿಗೆ ಹಾಕ್ಕೊಬರ್ಬೇಕು. ನೋಡಿ ಈಗ ನಾ ಹೇಗೆ ಹೊಲಿತಾ ಇದ್ದೀನಿ ಅಂತ ಹೀಗೇ ಹೊಲಿಬೇಕು. ನೋಡಿ ಪಾಕೆಟ್ ರೆಡಿ ಆಯಿತು. ಎಷ್ಟು ನೀಟಾಗಿ ಬಂತು ಔಟರ್ ಪಾಕೆಟು. ಈಗ ನಾನು ಲೈನಿಂಗ್ ಬಟ್ಟೆ ತೊಗೊಂಡು ಅದ್ರ ಒಳಗಡೆ ಒಂದು ಪಾಕೆಟ್ ಮಾಡ್ತೀನಿ. ಇದು ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡು ಅದರ ಉಲ್ಟಾ ಮಾಡಿಕೊಂಡೆ. ಹಾಗೆ ಮೇಲ್ಗಡೆನೂ ಇದು ಸರಿಬಾರ್ದಂತ ಇನ್ನೊಂದು ಹೊಲಿಗೆ ಹಾಕ್ಕೊಂಡೆ. ಇದು ಕೆಳಗಡೆ 1.5 ಇಂಚಿಗೆ ಗುರ್ತು ಹಾಕ್ಕೊಂಡು ಇದು ಕಟ್ ಮಾಡಿ ಅಲ್ಲಿ ಮಧ್ಯ ನಾನು ಜಿಪ್ ಕೂಡಿಸ್ತೀನಿ. ಈಗ ನೋಡಿ ಇದು 2 ಪೀಸ್ ಮಾಡಿಕೊಂಡೆ. ಇಲ್ಲೂ ಅಷ್ಟೇ ಒಂದು ಆ ಕಡೆ ಈ ಕಡೆ ಆಗಬಾರ್ದಂತ ಹೊಲಿಗೆ ಹಾಕ್ಕೊಬಿಡ್ತೀನಿ. ಹಾಕ್ಕೊಂಡು ಈಗ ಜಿಪ್ಪಿಗೆ ರನ್ನರ್ ಹಾಕ್ಕೊಂಡೆ. ಜಿಪ್ ರನ್ನರ್ ಹಾಕ್ಕೊಂಡು ಸೈಡಿಗೆ ನಾನು ಒಂಚೂರು ಬಟ್ಟೆ ಪೀಸ ನೋಡಿ ಹೀಗೆ 2 ಪೀಸ್ ತೊಗೊಂಡು 2 ಮಗ್ಲು ಇಟ್ಕೊಂಡು ಅದ್ರ ಮೇಲೆ ಹೊಲಿಗೆ ಹಾಕೋತೀವಿ. ಹೊಲಿಗೆ ಹಾಕ್ಕೊಂಡು ಅದ್ರ ಸೀದಾ ಮಾಡಿಕೊಂಡು ಅದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ತೀನಿ. ಇದರಿಂದ ನಮಗೆ ಪಾಕೆಟ ಜೋಡಿಸ್ಲಿಕ್ಕೆ ಈಸಿ ಆಗುತ್ತೆ. ಜಿಪ್ಪಿನ ಮೇಲೆ ಮಡಚಿ ಹೊಲಿಯೋದು ಕಷ್ಟ ಅಲ್ವಾ. ಹಾಗೆ ಈಗ ಇದು ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ. ಹಾಗೆ ಬಟ್ಟೆದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು 2 ಮಿಡ್ಲ್ ಪಾಯಿಂಟ್ ಸೇರುವಂಗೆ ಇಟ್ಕೊಂಡು ಜಿಪ್ಪ ಜೋಡಿಸ್ತೀನಿ. ಒಂದು ಕಡೆ ಜಿಪ್ ಜೋಡಿಸಿದ್ದಾಯಿತು. ಈಗ ಇನ್ನೊಂದು ಕಡೆ ಪೀಸು ನೋಡಿ ಅದ್ರ ಮೇಲೆ ಉಲ್ಟಾ ಇಟ್ಕೊಂಡು ಹೊಲಿದು ಹೀಗೆ ಅದ್ರ ತೀರಿಸಿ ಅದ್ರ ಮೇಲೆ ಟಾಪ್ ಸ್ಟಿಚ್ ಹಾಕ್ಕೊಳ್ತೀನಿ. ಈಗ ಪಾಕೆಟ್ ರೆಡಿ ಮಾಡಿ ಇಟ್ಕೊಂಡೆ. ಈಗ ಲೈನಿಂಗ್ ಬಟ್ಟೆ ತಗೊಂಡು ಅದ್ರ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಅದು ಸರಿಯಾಗಿ 2 ಮಿಡ್ಲ್ ಪಾಯಿಂಟ್ ಸೇರುವಂಗೆ ಇಟ್ಕೊಂಡು ಪಿನಪ್ ಮಾಡಿಕೊಂಡೆ. ಪಿನಪ್ ಮಾಡಿಕೊಂಡು ಮೇಲೆ ರಾ ಎಡ್ಜಸ್ ಇದೆ ಅದು ಮಡಚ್ಕೊಂಡು 4 ಕಡೆ ಹೊಲಿಗೆ ಹಾಕ್ಕೊಂಡು ಬಂದೆ. ನೋಡಿ ಪಾಕೆಟ್ ಎಷ್ಟು ನೀಟಾಗಿ ರೆಡಿ ಆಯ್ತಂತ. ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ ಒಂದು ಜೋಡಿಸ್ತೀನಿ. ಲೈನಿಂಗ್ ಬಟ್ಟೆಯ ಮೇನ್ ಫ್ಯಾಬ್ರಿಕ್ ಉಲ್ಟಾ ಇಟ್ಕೊಂಡು ಹೊಲ್ಕೊಬಂದೆ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ತೀನಿ. ಕಟ್ ಮಾಡಿ ಅದನ್ನು ಸೀದಾ ಮಾಡ್ಕೊಳ್ತೀನಿ. ನೋಡಿ ಸೀದಾ ಮಾಡಿದ್ದಾಯಿತು 2. ಈಗ ಸುತ್ತಲೂ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡೆ. ಟಾಪ್ ಸ್ಟಿಚ್ ಹಾಕ್ಕೊಂಡವನು ಈಗ ನಾನು ಮೇಲ್ಗಡೆ ಒಂದು 3 ಇಂಚಿಂದ ಬಟ್ಟೆ ತೊಗೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಹೀಗೆ ಪೈಪಿಂಗ್ ಜೋಡಿಸ್ತೀನಿ. ಉಲ್ಟಾ ಇಟ್ಟು ಹೊಲ್ಕೊಂಡು ಉಲ್ಟಾ ಕಡೆ ಆಮೇಲೆ ಅದ್ರ ಸೀದಾ ಕಡೆ ತೊಗೊಂಡು 2ಕ್ಕೂ ಪೈಪಿಂಗ್ ಹೊಲ್ದಿದ್ದಾಯಿತು. ಈಗ ಪೈಪಿಂಗ್ ಕೆಳಗಡೆ ನಾನು ಜಿಪ್ಪ ಹೊಲ್ಕೊಬರ್ತೀನಿ. 2 ಪಾರ್ಟಿಗೂ ಜಿಪ್ 2 ಇದು ಓಪನ್ ಮಾಡಿಕೊಂಡು ಜಿಪ್ ಹೊಲಿದೆ. ಈಗ ಅದಕ್ಕೆ ಉಲ್ಟಾ ಇಟ್ಕೊಂಡು ಅದಕ್ಕೆ ರನ್ನರ್ ಇನ್ಸರ್ಟ್ ಮಾಡಿದೆ. ನೋಡಿ ಹೀಗೆ ಒಂದು ಸರಿ ರನ್ನರ್ ಹಾಕಿ ತೆಗೆದು ಇನ್ನೊಮ್ಮೆ ಸ್ವಲ್ಪ ಓಪನ್ ಮಾಡಿಕೊಂಡು ಯಾವಾಗೂ ಹಾಕುವಂಗೆ ನೋಡಿ ರನ್ನರ ಇನ್ಸರ್ಟ್ ಮಾಡಿದೆ. ಈಗ ಸೈಡು ಜೋಡಿಸೋಣ. ಸೈಡ್ ಜೋಡಿಸ್ಬೇಕಾದ್ರೆ ನಾವು ಏನು ಪ್ಯಾಚು ಕೂಡಿಸಿದ್ದೀವಲ್ಲ ಅದರ ಒಳಗಡೆ ತೂರಿಸ್ಕೊಂಡು ಇದು ಮಾಡಬೇಕು. ಅದ್ರ ಮೇಲೆ ಹೊಲಿಗೆ ಬರದೇ ಇದ್ದಂಗೆ ನೋಡಬೇಕು. ಈಗ ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಬಂದೆ. ಈಗ ಜಿಪ್ ಓಪನ್ ಮಾಡಿ ಬ್ಯಾಗ್ ಸೀದಾ ಮಾಡಿದೆ. ಈಗ ನಾನು ಒಂದು 45 ಇಂಚು ಉದ್ದ ಹಾಗೂ 4 ಇಂಚು ಅಗಲದ್ದು ಒಂದು ಬಟ್ಟೆ ತೊಗೊಂಡಿದ್ದೀನಿ. 22.5 ಅಂದರೆ 45 ಇಂಚ್ ಆಗುತ್ತೆ. ಅದು ಡಬಲ್ ಫೋಲ್ಡ್ ಇಟ್ಟಿದ್ದೀನಿ. ನೋಡಿ 4 ಇಂಚ್ ಬಟ್ಟೆ ತೊಗೊಂಡು ಇದರ ಈಗ ಹೀಗೆ ಮಡಚಿ ಬೆಲ್ಟ್ ಹೊಲ್ಕೊಂಡು ಬರ್ತೀನಿ. ಬೆಲ್ಟ್ ಹೊಲಿದಿದ್ದಾಯಿತು. ಈಗ ನೋಡಿ ಜಿಪ್ ಓಪನ್ ಮಾಡ್ಕೊಂಡು ಇದು ಸೈಡಿಗೆ ಹೊಲಿಗೆ ಏನು ಬಂದಿದೆಯಲ್ಲ ಅಲ್ಲಿ 1.5-2 ಇಂಚ್ ಕೆಳಗೆ ಇಟ್ಕೊಂಡು ಸುತ್ತಲೂ ಹೊಲಿಗೆ ಹಾಕಿ ಜಿಪ್ಪ ಜಾಯಿನ್ ಮಾಡ್ತೀನಿ. ಹೀಗೆ 2 ಕಡೆಯೂ ನೋಡಿ ಹೀಗೆ ಇಟ್ಟು ಬೆಲ್ಟ ಜೋಡಿಸ್ಕೊಬಂದಿದ್ದಾಯಿತು. ನೋಡಿ ಎಷ್ಟು ಬೇಗ ಎಷ್ಟು ಚಂದ ಪ್ಯಾಚ್ ವರ್ಕ್ ಸ್ಲಿಂಗ್ ಬ್ಯಾಗ್ ರೆಡಿ ಆಯ್ತಂತ. ಇದು ಉದ್ದ 9.5 ಇಂಚಿದೆ. ಮಧ್ಯ ಅಗಲ 13 ಇಂಚಿದೆ. ಹಾಗೆ ಮೇಲ್ಗಡೆ ಬಾಯಿ ಅಗಲ 11.5 ಇಂಚಿದೆ. ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ. ಇದು ಡೆಮೋಗೋಸ್ಕರ ನೋಡಿ ನಾನು ಹೊರಗಡೆ ಪಾಕೆಟು ಕಾರ್ಡ್ ಇಟ್ಟು ತೋರಿಸ್ತೀನಿ. ಹಾಗೆ ಒಳಗಿನ ಪಾಕೆಟ್ನಲ್ಲಿ ಮೊಬೈಲ್ ಇಟ್ಟೆ. ಹಾಗೆ ಟ್ಯಾಬ್ ಇಟ್ಟೆ. ಎಷ್ಟು ನೀಟಾಗಿ ಬಂತು ನೋಡಿ. ತುಂಬ ಸ್ಪೇಸಿಯಸ್ ಆಗಿದೆ. ಆರಾಮಾಗಿ ಆಫೀಸಿಗೆ ಹೋಗ್ಬೋದು, ಎಲ್ಲಾದರೂ ಪಾರ್ಟಿಗೆ ಹೋಗ್ಬೋದು, ಮಾರ್ಕೆಟ್ಗೆ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ